ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಕಡುಬು ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಬ್ಬ ಹತ್ರ ಬಂತು, ಗಣೇಶನ ಹಬ್ಬ. ಗಣೇಶನಿಗೆ ಇಷ್ಟವಾದ ಕಡುಬು ಮೋದಕನೂ ತೋರಿಸ್ಕೊಡ್ತೀನಿ ಇವತ್ತು. ಕರೆಕ್ಟ್ ಮೆಜರ್ಮೆಂಟಲ್ಲೇ ಸಾಂಪ್ರದಾಯಿಕವಾಗಿ ಗಣೇಶನಿಗೆ ಇಷ್ಟವಾದ ಕಡುಬು ಸೂಪರಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಹೊಡಿತಿದ್ದಂಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಹೊಸ್ದಾಗಿ ಕಲಿಯೋರು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು. ಒಂದ್ಸಲಿ ನೋಡಿ ಮಾಡಿ, ತುಂಬ ಈಸಿಯಾಗಿರುತ್ತೆ, ಏನು ಅಷ್ಟೊಂದು ಕಷ್ಟ ಇಲ್ಲ. ಇವಾಗ 1-2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ. ಬಾದಾಮ್ 10 ತೊಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು, ಗಸಗಸೆ 1 ಟೇಬಲ್ ಸ್ಪೂನಷ್ಟು, ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನಷ್ಟು, ತುಪ್ಪ. ಇಂಗ್ರೀಡಿಯೆಂಟ್ಸು ಇಷ್ಟು. ಕಡುಬು ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಾದಾಮಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೂ ಕಡಿಮೆ ಉರಿಯಲ್ಲೇ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಕಡಿಮೆ ಉರಿಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರೋಣ. ಅದಕ್ಕೆ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಗಸಗಸೆ, ಏಲಕ್ಕಿ ಪೌಡ್ರು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಉರಿ ಜಾಸ್ತಿ ಇಡೋದು ಬೇಡ. ಇವಾಗ ಮತ್ತೆ ಗ್ಯಾಸ್ ಹಚ್ಕೊಂಡು ನಾನು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು 3 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, 3 ಕಪ್ಪು ಇಲ್ಲ 3.5 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಕ್ಕಿ ಹಸಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ತುಂಬ ಪರ್ಫೆಕ್ಟಾಗಿ ಬರ್ತೈತೆ. ನಾವು ಕಡುಬು ಮಾಡೋವಾಗ ಹೊಡಿಬಾರ್ದು ಅಂತ ಈ ಥರ ಮಾಡ್ತಾ ಇರೋದು. ನೀರು ಸ್ವಲ್ಪ ಕುದಿಸಿದ್ದೀನಿ. ಇವಾಗ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಗಂಟಾಗಬಾರ್ದು. ಆಗದಿದ್ದಂಗೆ ನೋಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟು ರೆಡಿ ಆಯಿತು. ಇವಾಗ ನಾನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಎಲ್ಲ ಕೈಗುಂಡೆ ಥರ ಬರಬೇಕು, ಆವಾಗವರೆಗೂ ನಾದ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೊತ್ತಾಗುತ್ತೆ. ಸೇಮ್ ಮುದ್ದೆ ಥರ ನಾವು ರಾಗಿ ಮುದ್ದೆ ಮಾಡ್ತೀರಲ್ಲ, ಸೇಮ್ ಅದೇ ಥರನೇ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಗಂಟು ಒಂಚೂರು ಗಂಟು ಇಲ್ದಿರನೇ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಉಂಡೆ ಮಾಡಿಕೊಂಡು ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ಥರ ಮೋಲ್ಡ್ ತೊಗೊಂಡು ಅದರಲ್ಲನ ಹಾಕ್ಕೊಬೋದು, ಇಲ್ಲಾಂದ್ರೆ ಕೈಯಲ್ಲೇ ಮಾಡ್ಕೊಬೋದು. ಮೋಲ್ಡಲ್ಲಂದರೆ ಸ್ವಲ್ಪ ಅದು ಅಂಟುತ್ತೆ. ಕೈಯಲ್ಲೇ ಮಾಡ್ತೀನಿ ನಾನು. ಕೈಯಲ್ಲಿ ಮಾಡಿದ್ರೆ ಬೇಗನೂ ಆಗುತ್ತೆ, ಚೆನ್ನಾಗಿರುತ್ತೆ ಕೈಯಲ್ಲಿ ಮಾಡಿಕೊಂಡ್ರೆ. ಹೂರಣನ ತಗೊಂಡು ಇವಾಗ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೊಂದೇ ಮಾಡಿರೋದು ಮೋಲ್ಡಲ್ಲಿ, ಇನ್ನೆಲ್ಲ ಕೈಯಲ್ಲೇ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ನಾನು ಕೈಯಲ್ಲೇ ಮಾಡೋ ಅಭ್ಯಾಸ ಇದೆ, ಕೈಯಲ್ಲೇ ಮಾಡ್ತೀನಿ ನಾನು. ಇವಾಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ನೀರು ಕಾಯಿಸ್ಕೊಂಡು ಅದ್ರ ಮೇಲೆ ಸಬ್ಬಗಿಸ್ತೀರಲ್ಲ ಅದನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಇಟ್ಕೊಂಡು ಒಂದು 5 ನಿಮಿಷ ಅಷ್ಟು ಬೇಯಿಸ್ಕೊಳ್ತೀನಿ.
ಇಲ್ಲ ಹಂಗನ ತಿನ್ಬೋದು, ಇಲ್ಲಾಂದ್ರೆ ಬೇಯಿಸ್ಕೊಂಡನ ತಿನ್ಬೋದು. ಎರಡು ಥರನೂ ಚಾಯ್ಸ್ ಇದೆ. ನಮ್ಮ ಮನೇಲಿ ಹಂಗೆ ತಿಂತಾರೆ, ಬೇಯಿಸ್ಕೊಂಡು ತಿನ್ನೋದು ಕಡಿಮೆನೇ. ಆದರೂ ಚೆನ್ನಾಗಿರುತ್ತೆ, ಬೇಯಿಸಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಮೋದಕ ಮೋಲ್ಡ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಬೋದು, ಎಣ್ಣೆನ ಹಾಕ್ಕೊಬೋದು. ತುಪ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆನ್ಲೈನ್ನಲ್ಲಿ ಸಿಗುತ್ತೆ ಈ ಥರದ್ದು. ನೋಡಿ, ಈ ಥರ ಮಾಡ್ಕೊಬೇಕು. ಸ್ವಲ್ಪ ಒಳಗಡೆ ಎಲ್ಲನ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಬೇಕು ಕೈಯಲ್ಲಿ, ಬೆರಳಲ್ಲೇ. ನೋಡಿ, ಒಳಗಡೆ ಎಲ್ಲ ಹೋಗಿದೆ. ಇವಾಗ ಒಂದು ಸ್ವಲ್ಪ ಹೂರಣನ ಹಾಕ್ಕೊಬೇಕು. ಆಯಿತು, ಇಷ್ಟೇ. ಈಸಿಯಾಗಿ ಮಾಡ್ಕೊಬೋದು. ಮೋದಕನ ಕೈಯಲ್ಲಿ ಮಾಡ್ತಾರೆ, ಮತ್ತು ಈ ಥರ ಮೋಲ್ಡಲ್ಲಿ ಮಾಡ್ತಾರೆ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟ್గా ಬಂದಿದೆ. ನಾನು ಇದನ್ನು ಅದೇ ಥರನೇ ಬೇಯಿಸ್ಕೊತೀನಿ ಒಂದು 5 ನಿಮಿಷ. ನಾನು ಕೇಸರಿ ದಳನೂ ಒಂದೊಂದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ರೆಡಿ ಆಯಿತು. ಗಣೇಶನಿಗೆ ಇಷ್ಟವಾದ ಕಡುಬು ಮತ್ತು ಮೋದಕನ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಒಂಚೂರು ಎಲ್ಲೂ ಒಡೆದಿಲ್ಲ. ನೋಡಿ, ಕಡುಬು ಕೂಡ ಎಲ್ಲೂ ಗ್ಯಾಪ್ ಬಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಏನಾನ ತಪ್ಪಿದರೆ ಇದರಲ್ಲಿ ಕಾಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.